ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಕೂಡ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಪ್ರೊಡ್ಯೂಸರ್ ಕನ್ಸ್ಯೂಮರ್ ಪ್ರಾಬ್ಲಮ್ ಅನ್ನು ಡಿಸ್ಕಸ್ ಮಾಡ್ತಾ ಹೋಗೋಣ, ಸರಿನಾ? ಸೊ ಈ ತರದ್ದೇ ಇನ್ನೂ ಎರಡು ಪ್ರಾಬ್ಲಮ್ ಬರ್ತವೆ. ಒಂದು ಡೈನಿಂಗ್ ಫಿಲಾಸಫರು, ಇನ್ನೊಂದು ರೀಡರ್ ರೈಟರ್. ಈ ಮೂರರಲ್ಲಿ ಯಾವ್ದಾದ್ರು ಒಂದು ಕ್ವಶನ್ ಅನ್ನ ಫಿಕ್ಸ್ ಕೇಳ್ತಾರೆ ಆಪರೇಟಿಂಗ್ ಸಿಸ್ಟಮ್ಸ್ ಅಂತ ಬಂದಾಗ. ಸೊ ಅದಕ್ಕೋಸ್ಕರ ಆ ಎರಡು ವಿಡಿಯೋ ಲಿಂಕ್ಸ್ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಈ ವಿಡಿಯೋದಲ್ಲಿ ನಾನು ಏನೇನು ಬೋರ್ಡ್ ಮೇಲೆ ಬರ್ದಿದ್ದೀನಿ ಮತ್ತೆ ಎಕ್ಸ್ಪ್ಲೈನ್ ಮಾಡ್ತೀನಿ, ಅದನ್ನ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಎಕ್ಸಾಮ್ ಅಲ್ಲಿ ಬರೀರಿ, ಫುಲ್ ಮಾರ್ಕ್ಸ್ ಸಿಗುತ್ತೆ, ಸರಿನಾ? ಈ ಒಂದು ಪ್ರೋಸೆಸ್ ಸಿಂಕ್ರನೈಸೇಷನ್ ಅಂಡರ್ ಬರ್ತಾ ಹೋಗುತ್ತೆ. ಪ್ರೋಸೆಸ್ ಸಿಂಕ್ರನೈಸೇಷನ್ ಅಂತ ಅಂದ್ರೆ ಏನು? ಫಾರ್ ಎಕ್ಸಾಂಪಲ್ ಮುಖಾಂತರ ಅಂಡರ್ಸ್ಟ್ಯಾಂಡ್ ಮಾಡ್ಕೊತ ಹೋಗಿ ಈಸಿ ಆಗ್ತಾ ಹೋಗುತ್ತೆ. ಈಗ ಒಂದು ಕ್ರಿಕೆಟ್ ಟೀಮ್ ಅನ್ನ ನೀವು ಕಟ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಬರೇ ಬ್ಯಾಟರ್ಸ್ ಇದ್ರೆ ಗೆಲ್ತೀರಾ? ಇಲ್ಲ. ಬರೇ ಬೌಲರ್ಸ್ ಇದ್ರೆ ಗೆಲ್ತೀರಾ? ಇಲ್ಲ. ಬ್ಯಾಟರ್ಸು ಕೂಡ ಚೆನ್ನಾಗಿ ಆಡಬೇಕು, ಬೌಲರ್ಸು ಕೂಡ ಚೆನ್ನಾಗಿ ಆಡೋರು ಇರಬೇಕು, ಮತ್ತೆ ಫೀಲ್ಡಿಂಗು ಕೂಡ ಚೆನ್ನಾಗಿರ್ಬೇಕು. ಅವಾಗ ತಾನೇ ನೀವು ಗೆಲ್ಲಕ್ಕಾದು. ಅಂದ್ರೆ ಮಲ್ಟಿಪಲ್ ಡಿಪಾರ್ಟ್ಮೆಂಟ್ಸ್ ಅಲ್ಲಿ ನಿಮಗೆ ಸಿಂಕ್ರೊನೈಸೇಷನ್ ಇರಬೇಕು. ಎಲ್ಲರೂ ಕೂಡ ಸೇರಿ ಕರೆಕ್ಟ್ ಆಗಿ ಆಪರೇಷನ್ ಅನ್ನ ಮಾಡಿದ್ರೆ ಮಾತ್ರ ನಾವು ಗೆಲ್ಲಕ್ಕಾಗೋದಲ್ವಾ? ಸೊ ಅದೇ ಒಂದು ಕಾನ್ಸೆಪ್ಟ್ ಇಲ್ಲೂ ಕೂಡ ವರ್ಕ್ ಆಗುತ್ತೆ. ಇಲ್ಲಿ ಯಾವ್ಯಾವ ಪ್ರೋಸೆಸ್ ಇದಾವೆ? ಎರಡು ಡಿಫ್ರೆಂಟು. ಒಂದು ಪ್ರೊಡ್ಯೂಸರ್ ಪ್ರೋಸೆಸ್, ಇನ್ನೊಂದು ಕನ್ಸ್ಯೂಮರ್ ಪ್ರೋಸೆಸ್. ಗೊತ್ತಾಯ್ತಾ? ನಮಗೆ ಎರಡು ಪ್ರೋಸೆಸ್ ಬರ್ತವೆ, ಒಂದು ಪ್ರೊಡ್ಯೂಸರ್, ಇನ್ನೊಂದು ಕನ್ಸ್ಯೂಮರ್. ಇದು ಯಾವ ರೀತಿ ವರ್ಕ್ ಆಗುತ್ತೆ ನೋಡಿ. ಇವನ್ನ ಪ್ರೊಡ್ಯೂಸರ್ ಅಂತ ಅನ್ಕೊಳ್ಳಿ, ಸರಿನಾ? ಇವನು ಕನ್ಸ್ಯೂಮರ್. ಪ್ರೊಡ್ಯೂಸರ್ ಏನ್ ಮಾಡ್ತಾನೆ, ಯಾವುದೋ ಒಂದು ಪ್ರಾಡಕ್ಟ್ ಅನ್ನ ರೆಡಿ ಮಾಡ್ಬಿಟ್ಟು ಅದನ್ನ ಈ ಶೇರ್ಡ್ ಬಫರ್ ಅಲ್ಲಿ ಇಡ್ತಾನೆ. ಯಾವ್ದಾದ್ರು ಪ್ರಾಡಕ್ಟ್ ಇರ್ಬೋದು. ಫಾರ್ ಎಕ್ಸಾಂಪಲ್ ಪಿಕಲ್ ಅಂತ ಅನ್ಕೊಳ್ಳಿ, ಅಂದ್ರೆ ಉಪ್ಪಿನಕಾಯಿ. ಸೊ ಅವನೇನ್ ಮಾಡ್ತಾನೆ, ಅದನ್ನ ರೆಡಿ ಮಾಡ್ತಾನೆ. ಇವನು ಮ್ಯಾನುಫ್ಯಾಕ್ಚರರ್, ಅಂದ್ರೆ ಪ್ರೊಡ್ಯೂಸರ್ ಆಫ್ ದ ಐಟಮ್. ಆ ಐಟಮ್ ಅನ್ನ ಪ್ರೊಡ್ಯೂಸ್ ಮಾಡಿ ಈ ಶೇರ್ಡ್ ಬಫರ್ ಅಲ್ಲಿ ಇಡ್ತಾನೆ. ಸೊ ಅವಾಗ ಕೌಂಟ್ ಎಷ್ಟಾಗುತ್ತೆ? ಒಂದು ಐಟಮ್ ಇಟ್ರೆ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. ಒಂದು ಐಟಮ್ ಇಟ್ರೆ +1, ಇನ್ನೊಂದು ಐಟಮ್ ಇಟ್ರೆ +1, ಇನ್ನೊಂದು ಐಟಮ್ ಇಟ್ರೆ +1, ಇನ್ನೊಂದು ಐಟಮ್ ಇಟ್ರೆ +1, ಈ ತರ. ಸೊ ನಾನು ಈ ಒಂದು ಶೇರ್ಡ್ ಬಫರ್ದು ಸೈಜ್ ಏನ್ ತೊಗೊಂಡಿರೋದು, ಸೈಜ್ ಈಸ್ ಈಕ್ವಲ್ ಟು 5, ಸರಿನಾ? 5 ಐಟಮ್ಗಳನ್ನ ಇಡುವಷ್ಟು ಜಾಗ ಇರುವಂತಹ ಬಫರ್ ಅನ್ನ ತಗೊಂಡಿ. ನೀವು ಎಷ್ಟಾದ್ರೂ ಕೂಡ ತಗೋಬಹುದು. ಇದೊಂಥರ ರ್ಯಾಕ್ ಇದ್ದಂಗೆ. ಈಗ ಒಂದು ಅಂಗಡಿ ಇದೆ ಅಂತ ಅನ್ಕೊಳ್ಳಿ, ಒಂದು ರ್ಯಾಕ್ ಇರುತ್ತೆ. ಆ ರ್ಯಾಕ್ ಅಲ್ಲಿ ಏನ್ ಮಾಡ್ತಾನೆ ಇವನು, ಐಟಮ್ ಅನ್ನ ಇಟ್ಟ ಅಂತಂದ್ರೆ ಕನ್ಸ್ಯೂಮರ್ ಬಂದು ಏನ್ ಮಾಡ್ತಾರೆ, ತಗೊಂಡೋಗ್ತಾರೆ, ಸರಿನಾ? ಪ್ರೊಡ್ಯೂಸರ್ ಅಲ್ಲಿ ಐಟಮ್ ಅನ್ನ ಇಡ್ತಾನೆ ಆ ಒಂದು ರ್ಯಾಕ್ ಮೇಲೆ, ಕನ್ಸ್ಯೂಮರ್ ಬಂದು ಅದನ್ನ ತಗೊಂಡೋಗ್ತಾರೆ. ಅದೇ ಒಂದು ಪ್ರೊಸೀಜರ್ ಇಲ್ಲ ಆಗೋದು. ಪ್ರೊಡ್ಯೂಸರ್ ಐಟಮ್ ಅನ್ನ ಇಟ್ರೆ ಅದು +1 ಅಂತಂದ್ರೆ ಒಂದು ಜಾಗನ ತಗೊಂಡಿದೆ ಅಂತ ಅರ್ಥ. ಕನ್ಸ್ಯೂಮರ್ ಏನ್ ಮಾಡ್ತಾರೆ, ಆ ಒಂದು ಪ್ರಾಡಕ್ಟ್ ಅನ್ನ ತಕ್ಕೊಂಡಾಗ ಏನಾಯ್ತು, ಒಂದ್ ಜಾಗ ಖಾಲಿ ಆದಂಗಾಯ್ತು. ಸೊ -1. ಗೊತ್ತಾಯ್ತಾ? ಪ್ರೊಡ್ಯೂಸರ್ ಅಲ್ಲಿ ಆ ಜಾಗದಲ್ಲಿ ಐಟಮ್ ಅನ್ನ ಇಟ್ಟಾಗ ಜಾಗ ತುಂಬ್ಕೊಳತ್ತಲ್ವಾ? ಸೊ ಅದಕ್ಕೋಸ್ಕರ +1, ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. ನೆಕ್ಸ್ಟ್ ಇಲ್ಲೇನಾಗ್ತಾ ಇದೆ, ಒಂದು ಐಟಮ್ ಅನ್ನ ತೆಗೆದ ತಕ್ಷಣ ಒಂದ್ ಜಾಗ ಖಾಲಿ ಆಯ್ತು. ಸೊ ದ ಕೌಂಟ್ ವಿಲ್ ಡಿಕ್ರೀಸ್ ಬೈ 1. ನೋಡಿ, ಕೌಂಟ್ ಈಸ್ ಎ ಶೇರ್ಡ್ ವೇರಿಯಬಲ್. ಶೇರ್ಡ್ ಬಫರ್ ಅಂತ ಅಂದ್ರೇನು? ವೆರಿ ಸಿಂಪಲ್. ನೋಡಿ, ಇದರಲ್ಲಿ ಈ ಪ್ರೊಡ್ಯೂಸರ್ಗೂ ಕೂಡ ಅಸೆಸ್ ಇದೆ, ಈ ಕನ್ಸ್ಯೂಮರ್ಗೂ ಕೂಡ ಅಸೆಸ್ ಇದೆ. ಅಂದ್ರೆ ಇವರಿಬ್ರು ಮಾಡ್ತಿರುವಂತ ಆಪರೇಷನ್ ಇದ್ರ ಮೇಲೆ ಅಫೆಕ್ಟ್ ಆಗ್ತಾ ಇದೆ. ಇವನೇನಾದ್ರೂ ಐಟಮ್ ಅನ್ನ ಇಟ್ರೆ ಕೌಂಟ್ ಇನ್ಕ್ರೀಸ್ ಆಗುತ್ತೆ, ಇವನೇನಾದ್ರೂ ಕೂಡ ಐಟಮ್ ಅನ್ನ ತೆಗೆದ್ರೆ ಕೌಂಟ್ ಡಿಕ್ರೀಸ್ ಆಗುತ್ತೆ. ಸೊ ಇವರಿಬ್ರದ್ದು ಕೂಡ ಪ್ರಭಾವ ಈ ಒಂದು ಬಫರ್ ಮೇಲೆ ಬೀಳ್ತಾ ಇದೆ. ಸೊ ಅದಕ್ಕೋಸ್ಕರ ಏನಂತ ಕರಿತೀವಿ, ಶೇರ್ಡ್ ಬಫರ್ ಅಂತಂದ್ರೆ ಪ್ರೊಡ್ಯೂಸರ್ಗೂ ಕೂಡ ಇದ್ರ ಮೇಲೆ ಅಸೆಸ್ ಇದೆ, ಕನ್ಸ್ಯೂಮರ್ಗೂ ಕೂಡ ಇದ್ರ ಮೇಲೆ ಅಸೆಸ್ ಇದೆ. ಇವರಿಬ್ರು ಆಪರೇಟ್ ಮಾಡುವಂತ ಆಪರೇಷನ್ಸ್ ಇಂದ ಇದಕ್ಕೆ ಅಫೆಕ್ಟ್ ಆಗುತ್ತೆ, ಸರಿನಾ? ಎಸ್. ಸೊ ನಾನು ಅದನ್ನ ಬರ್ದಿದ್ದೀನಿ ನೋಡಿ. ಪ್ರೊಡ್ಯೂಸರ್ ಪ್ರೊಡ್ಯೂಸಸ್ ದ ಐಟಮ್ ಅಂಡ್ ಪ್ಲೇಸಸ್ ಇಟ್ ಇನ್ ದ ಶೇರ್ಡ್ ಬಫರ್, ದಸ್ ದ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. ಅವನ ಐಟಮ್ ಅನ್ನ ಇಟ್ಟಿದ ತಕ್ಷಣ ಕೌಂಟ್ ಇನ್ಕ್ರೀಸ್ ಆಗುತ್ತೆ ಬೈ 1. ನೆಕ್ಸ್ಟ್ ಕನ್ಸ್ಯೂಮರ್ ಏನ್ ಮಾಡ್ತಾನೆ, ಆ ಪ್ರಾಡಕ್ಟ್ ಅನ್ನ ತಕೊಂಡೋಗ್ತಾನೆ. ಕನ್ಸ್ಯೂಮ್ಸ್ ದ ಪ್ರಾಡಕ್ಟ್ ವಿಚ್ ಹ್ಯಾಸ್ ಬೀನ್ ಪ್ಲೇಸ್ಡ್ ಇನ್ ದ ಶೇರ್ಡ್ ಬಫರ್, ದಸ್ ದ ಕೌಂಟ್ ವಿಲ್ ಡಿಕ್ರೀಸ್ ಬೈ 1. ಗೊತ್ತಾಯ್ತಾ? ಎಸ್. ಸೊ ಈಗ ಕೋಡ್ ಅನ್ನ ಬರೀತಾ ಹೋಗೋಣ. ಯಾವ ರೀತಿ ಬರೆಯೋದು ನೋಡಿ. ಕೋಡ್ ಫಾರ್ ದ ಪ್ರೊಡ್ಯೂಸರ್ ಪ್ರೋಸೆಸ್, ಕೋಡ್ ಸ್ನಿಪೆಟ್ ಬರೆದ್ರೆ ಸಾಕು. ವೈಲ್ ಟ್ರೂ ಅಂತಂದ್ರೆ ಇದು ಟ್ರೂ ಆಗಿರುತ್ತೆ ಯಾವಾಗ, ಪ್ರೊಡ್ಯೂಸರ್ ಪ್ರೊಡ್ಯೂಸಸ್ ದ ಐಟಮ್ ಅಂಡ್ ಪ್ಲೇಸ್ ಇಟ್ ಇನ್ ದ ನೆಕ್ಸ್ಟ್ ಪ್ರೊಡ್ಯೂಸ್ ಅಂತಂದ್ರೆ ನೋಡಿ, ಇವಾಗ ಇವನೇನ್ ಮಾಡ್ತಾನೆ, ಒಂದು ಐಟಮ್ ಅನ್ನ ರೆಡಿ ಮಾಡ್ತಾನೆ. ಐಟಮ್ ಅನ್ನ ರೆಡಿ ಮಾಡಾದ್ಮೇಲೆ ಇದು ಮೊದಲನೇ ಜಾಗ ಅಂತ ಅನ್ಕೊಳ್ಳಿ. ಸೊ ಇದೇನಾಗಿರುತ್ತೆ, ಫಸ್ಟ್ ನೆಕ್ಸ್ಟ್ ಪ್ರೊಡ್ಯೂಸರ್ ಆಗಿರುತ್ತೆ, ಸರಿನಾ? ನೆಕ್ಸ್ಟ್ ಪ್ರೊಡ್ಯೂಸರ್ದು ಮೊದಲನೇ ಪೊಸಿಷನ್ ಆಗಿರುತ್ತೆ. ಅವನು ಈ ಒಂದು ಜಾಗದಲ್ಲಿ ಕೂರಿಸ್ಬೇಕು. ಸೊ ಈ ಒಂದು ಜಾಗದಲ್ಲಿ ಐಟಮ್ ಇಟ್ಟ ಅಂತ ಅಂದ್ಮೇಲೆ ನೆಕ್ಸ್ಟ್ ಏನ್ ಮಾಡ್ಬೇಕು, ಈ ಜಾಗದಲ್ಲಿ ಕೂರಿಸ್ಬೇಕು. ನೆಕ್ಸ್ಟ್ ಈ ಜಾಗ, ನೆಕ್ಸ್ಟ್ ಈ ಜಾಗ, ನೆಕ್ಸ್ಟ್ ಈ ಜಾಗ, ಈ ತರ ಶಿಫ್ಟ್ ಆಗ್ತಾ ಇರುತ್ತೆ ನೆಕ್ಸ್ಟ್ ಪ್ರೊಡ್ಯೂಸ್, ಸರಿನಾ? ಈಗ ವೈಲ್ ಕೌಂಟ್ ಈಸ್ ಈಕ್ವಲ್ ಟು ಬಫರ್ ಸೈಜ್ ಅಂದ್ರೆ ಡಬಲ್ ಈಕ್ವಲ್ ಟು ಬಫರ್ ಸೈಜ್ ಅಂತಂದ್ರೆ ಸಿಂಪಲ್. ಇಲ್ಲಿ ಸೈಜ್ ಎಷ್ಟಪ್ಪ ಇರೋದು, ನನಗೆ 5 ಅಲ್ವಾ? ಸೊ ಇವಾಗ ಏನಾದ್ರೂ ಕೂಡ 5 = 5 ಆದಂಗ ಆಯ್ತು ಅಂತಂದ್ರೆ ಅವ್ನು ಯಾವ್ದಾದ್ರು ಹೊಸ ಐಟಮ್ ಅನ್ನ ಇಡಕ್ಕಾಗ್ತಾ ಇಲ್ಲ. ಯಾಕೆ? 5 ಕೂಡ ಖಾಲಿ ಆಗಿದೆ, ಜಾಗ ತುಂಬೋಗಿದೆ ಅಂತಂದ್ರೆ ನೋಡಿ, 5 ಸೈಜ್ ಇದ್ದಿದ್ದು. ಸೊ 5 ಐಟಮ್ ಅನ್ನ ಇಟ್ಟಿದ್ದಾನೆ ಅಂದ್ಮೇಲೆ 5 ಐಟಮ್ ಆದ್ಮೇಲೆ ಮುಂದಕ್ಕೆ ಅವ್ನು ಇಡಕ್ಕಾಗಲ್ಲ. ಯಾಕೆ? ಜಾಗನೇ ಇಲ್ಲ. ಸೊ ಅದಕ್ಕೋಸ್ಕರ ಏನಂತ ಕರಿತೀವಿ, ಏನಾದ್ರೂ ಕೂಡ ಜಾಗ ತುಂಬಿದ್ರೆ ಅವನು ಐಟಮ್ ಅನ್ನ ಹೊಸದಾಗಿ ಇಡಕ್ಕಾಗಲ್ಲ. ಇಲ್ಲ ಅಂತಂದ್ರೆ ಏನಾಗುತ್ತೆ,
ಬಫರ್ ಇನ್ ಅಂತಂದ್ರೇನು, ಐಟಮ್ ಅನ್ನ ಒಳಗಡೆ ಇಡ್ತಾ ಇರೋದವನು, ಆ ಬಫರ್ ಶೇರ್ಡ್ ಬಫರ್ ಒಳಗಡೆ. ಸೊ ಇನ್ ಅಂತ ತಗೊಂಡಿದೀವಿ, ವಿಲ್ ಬಿ ಈಕ್ವಲ್ ಟು ನೆಕ್ಸ್ಟ್ ಪ್ರೊಡ್ಯೂಸ್, ಖಾಲಿ ಇದೆ ಅಂತ ಅನ್ಕೊಳ್ಳಿ. ಇಲ್ಲಿ ಎ ಅನ್ನೋ ಐಟಮ್ ಅನ್ನ ಇಟ್ಟ, ಈಗ ಎ ಅನ್ನೋ ಐಟಮ್ ಅನ್ನ ಇಟ್ಟಿದ್ದಾನೆ. ನೆಕ್ಸ್ಟ್ ಇನ್ನೊಂದು ಐಟಮ್ ಅನ್ನ ಇಡ್ಬೇಕಲ್ವಾ, ಅದನ್ನ ಎಲ್ಲಿ ಇಡ್ತಾನೆ, ಇನ್ ಪ್ಲಸ್ ಒನ್. ನೋಡಿ, ಇನ್ ಪ್ಲಸ್ ಒನ್ ಅಂದ್ರೆ ಪಕ್ಕದಲ್ಲಿರುವಂತ ನೆಕ್ಸ್ಟ್ ಪೊಸಿಷನ್ ಅಲ್ಲಿ ಇರ್ತಾನೆ. ಸೊ ಇದು ಬಿ ಅನ್ನೋ ಐಟಮ್. ನೆಕ್ಸ್ಟ್ ಸಿ, ನೆಕ್ಸ್ಟ್ ಡಿ, ನೆಕ್ಸ್ಟ್ ಇ. ಆಮೇಲೆ ಏನ್ ಮಾಡಿದೀವಿ, ಮಾಡ್ಯುಲೋ ಆಫ್ ಬಫರ್ ಸೈಜ್ ಅಂತ ಕೊಟ್ಟಿದೀವಿ. ಬಫರ್ ಸೈಜ್ ಎಷ್ಟಿರೋದು, 5. 5 ಆದ್ಮೇಲೆ ಏನ್ ಮಾಡ್ಬೇಕು, ಅವನು ಹೊಸದಾಗಿ ಐಟಮ್ ಅನ್ನ ಇಡಕ್ಕಾಗಲ್ಲ. ಆಮೇಲೆ ಏನಾದ್ರೂ ಈ ಒಂದು ಪೊಸಿಷನ್ ಅಲ್ಲಿ ಐಟಮ್ ಖಾಲಿ ಆದ್ರೆ ಈ ಜಾಗಕ್ಕೆ ಇಡಬಹುದು, ಸರಿನಾ. ಐಟಮ್ ಖಾಲಿ ಆದ್ರೆ ಮಾತ್ರ ಈ ಜಾಗಕ್ಕೆ ಇಡಕ್ಕಾದು, ಆಮೇಲೆ ಎಕ್ಸ್ಟ್ರಾ ಅವ್ನು ಇಡಕ್ಕಾಗಲ್ಲ. 5 ಮಾತ್ರ ಲಾಸ್ಟ್, ಸರಿನಾ. ಈಗ ಕನ್ಸ್ಯೂಮರ್ದು ಬರದ, ಏನಾದ್ರೂ ಅವ್ನ ಐಟಮ್ ಅನ್ನ ಇಟ್ರೆ ಕೌಂಟ್ ವಿಲ್ ಇನ್ಕ್ರೀಸ್. ಪ್ಲಸ್ ಅಂದ್ರೇನು, ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1. ನೆಕ್ಸ್ಟ್ ಕನ್ಸ್ಯೂಮರಿಗೆ ಬರೋಣ. ಕನ್ಸ್ಯೂಮರ್ ಏನ್ ಮಾಡ್ತಾನೆ, ಫಸ್ಟ್ ಚೆಕ್ ಮಾಡ್ತಾನೆ ಐಟಮ್ ಇದೆಯೋ ಇಲ್ವೋ ಅಂತ. ನೋಡಿ, ಕೌಂಟ್ ಈಸ್ ಈಕ್ವಲ್ ಟು 0 ಅಂತ ಅಂದ್ರೇನು, ಫಸ್ಟ್ ಐಟಮ್ ಇದೆಯೋ ಇಲ್ವೋ ಅಂತ ಅವ್ನು ಚೆಕ್ ಮಾಡ್ಕೋಬೇಕು. ಕೌಂಟ್ ವ್ಯಾಲ್ಯೂ ಏನಾದ್ರೂ 0 ಆಯ್ತು ಅಂತ ಅನ್ಕೊಳ್ಳಿ, ಅಂದ್ರೆ ಯಾವುದೇ ಐಟಮ್ ಇಲ್ಲ ಅಂತ ಅಂದ್ರೆ ಕೌಂಟ್ ವ್ಯಾಲ್ಯೂ ಏನಾಗಿರುತ್ತೆ, 0 ಆಗಿರುತ್ತೆ. 0 ಈಸ್ ಈಕ್ವಲ್ ಟು 0 ಅಂದ್ರೆ ಯಾವುದೇ ಐಟಮ್ ಇಲ್ಲ ಅಂತಂದ್ರೆ ಅವ್ನು ತಕ್ಕೊಳೋದಕ್ಕಾರು ಆಗುತ್ತಾ, ಐಟಮ್ ಅನ್ನ ಪ್ರೊಡ್ಯೂಸರ್ ಪ್ರೊಡ್ಯೂಸ್ ಮಾಡಿರುವಂತ ಐಟಮ್ ಅನ್ನ ಇಲ್ಲಿ ಇಟ್ರೆ ಮಾತ್ರ ಅವನು ತಕ್ಕೊಳಕ್ಕಾಗದು. ಸೊ ಇಲ್ಲಿ ಇಲ್ವೇ ಇಲ್ಲ ಅಂತಂದ್ರೆ ತೊಗೊಳಕ್ಕಾಗಲ್ಲ, ಸರಿನಾ. ಏನಾದ್ರೂ ಇತ್ತು ಅಂತ ಅನ್ಕೊಳ್ಳಿ, ಅವಾಗ ಮುಂದಕ್ಕೆ ಪ್ರೊಸೀಡ್ ಆಗುತ್ತೆ. ಸೊ ಇವಾಗ ಪ್ರೊಸೀಡ್ ಆದಾಗ ಏನಾಗುತ್ತೆ, ನೆಕ್ಸ್ಟ್ ಕನ್ಸ್ಯೂಮರ್ ವಿಲ್ ಬಿ ಈಕ್ವಲ್ ಟು ಬಫರ್ ಔಟ್. ಇಲ್ಲಿ ಎ ಅನ್ನೋ ಐಟಮ್ ಇತ್ತು, ಇಲ್ಲಿ ಬಿ ಸಿ ಡಿ ಇ ಅನ್ನೋ ಐಟಮ್ ಇತ್ತು. ಸೊ ಅವ್ನು ಯಾವ ರೀತಿ ತಗೋಬೇಕು ಅಂತಂದ್ರೆ ಇಲ್ಲಿರುವಂತ ಐಟಮ್ ಅನ್ನ ತಕೊಂಡ ಅಂತ ಅನ್ಕೊಳ್ಳಿ. ನೆಕ್ಸ್ಟ್ ಯಾವ ಐಟಮ್ ಅನ್ನ ತಗೋಬಹುದು, ನೋಡಿ ಇಲ್ಲಿ ಔಟ್ ಈಸ್ ಈಕ್ವಲ್ ಟು ಔಟ್ ಪ್ಲಸ್ 1 ಅಂತಂದ್ರೆ ನೆಕ್ಸ್ಟ್ ಐಟಮ್ ಅನ್ನ ತಗೋಬಹುದು. ಆಮೇಲೆ ನೆಕ್ಸ್ಟ್, ಆಮೇಲೆ ನೆಕ್ಸ್ಟ್, ಆಮೇಲೆ ನೆಕ್ಸ್ಟ್, ಎಲ್ಲಿಗೆ ಸ್ಟಾಪ್ ಮಾಡಿದೀವಿ ನೋಡಿ, ಬಫರ್ ಸೈಜ್. ಸೊ ಮಾಡ್ಯುಲೋ ಆಫ್ ಬಫರ್ ಸೈಜ್ ಅಂತಂದ್ರೆ 5 ಆದ್ಮೇಲೆ ಅವ್ನು ತಕ್ಕಣಕ್ಕಲ್ಲ, ಯಾಕೆ, ಅಲ್ಲಿ ಐಟಮೇ ಇಲ್ಲ, ಎಕ್ಸ್ಟ್ರಾ ಐಟಮ್ಸ್ ಕೂಡ ಇಲ್ಲ, 5 ಇರೋದು ಜಾಗ, ಆ ತರ. ಸೊ ಕೌಂಟ್ ಏನಾಗುತ್ತೆ, ಅವನು ಒಂದೊಂದೇ ಐಟಮ್ ಅನ್ನ ತಕೊಂಡ್ಮೇಲೆ ಕೌಂಟ್ ವಿಲ್ ಡಿಕ್ರೀಸ್. ಒಂದು ಐಟಮ್ ತೆಗ್ದ ಅಂದ್ರೆ -1, ಇನ್ನೊಂದು ಐಟಮ್ ತೆಗ್ದ ಅಂದ್ರೆ -1, ಆ ತರ ಡಿಕ್ರಿಮೆಂಟ್ ಆಗ್ತಾ ಹೋಗುತ್ತೆ. ಸೊ ಇಷ್ಟನ್ನ ಕೋಡನ್ನ ಬರೆದ್ರೆ ಸಾಕು. ಈಗ ಏನ್ ಪ್ರಾಬ್ಲಮ್ ಅಕ್ಕಾರ್ ಆಗ್ಬೋದು ಈ ಪ್ರೊಡ್ಯೂಸರ್ ಕನ್ಸ್ಯೂಮರ್ ಅಲ್ಲಿ ಅಂತ ಡಿಸ್ಕಸ್ ಮಾಡ್ತಾ ಹೋಗೋಣ. ಯಾವ ಕಂಡೀಷನ್ ಅಪ್ಲೈ ಆಗ್ಬೋದು, ರೇಸ್ ಕಂಡೀಷನ್. ದಿಸ್ ಈಸ್ ಎ ಪ್ರಾಬ್ಲಮ್ ಅಂತ ಅಂದ್ರೇನು, ಮಲ್ಟಿಪಲ್ ಇನ್ಸ್ಟ್ರಕ್ಷನ್ಸ್ ಒಂದೇ ಸಲ ಎಕ್ಸಿಕ್ಯೂಟ್ ಆಗೋದಕ್ಕೆ ಅಂತ ಅಂದ್ರೆ ಸಿಂಕ್ರನೈಸ್ ಆಗಕ್ ಬಂದಾಗ ಒಂಚೂರು ಮಿಸ್ ಮ್ಯಾಚ್ ಆಗ್ಬೋದು. ಅಂತ ಅಂದ್ರೆ ಸೇಮ್ ಆರ್ಡರ್ ಅಲ್ಲಿ ಇನ್ಸ್ಟ್ರಕ್ಷನ್ಸ್ ಎಕ್ಸಿಕ್ಯೂಟ್ ಆಗಲ್ಲ. ಈಗ ಎಕ್ಸಾಂಪಲ್ ಅನ್ನ ಕೊಡ್ತೀನಿ ನೋಡಿ. ಪ್ರೊಡ್ಯೂಸರ್ ಇದ್ರೆ ಕೌಂಟ್ ಏನಾಗುತ್ತೆ, ಇನ್ಕ್ರೀಸ್ ಬೈ 1 ಅಂತಂದ್ರೆ ಪ್ರೊಡ್ಯೂಸರ್ ಒಂದು ಐಟಮ್ ಅನ್ನ ಇಟ್ಟಿದ ತಕ್ಷಣ ಕೌಂಟ್ ವಿಲ್ ಇನ್ಕ್ರೀಸ್ ಬೈ 1, ಕೌಂಟ್ ಪ್ಲಸ್ 1 ಆಗುತ್ತೆ. ಏನಾದ್ರೂ ಕನ್ಸ್ಯೂಮರ್ ಒಂದು ಐಟಮ್ ಅನ್ನ ತೆಗೆದ್ರೆ ಏನಾಗುತ್ತೆ, ಕೌಂಟ್ -1 ಅಂತ ಅಂದ್ರೆ ಒಂದು ಐಟಮ್ ತೆಗ್ದಂಗಾಯ್ತು. ಈಗ ನೋಡಿ ಇಲ್ಲಿ ಪ್ರೊಡ್ಯೂಸರ್ ಸೈಡ್ ಅಲ್ಲಿ ಏನಾಗ್ತಾ ಇದೆ, ಫಾರ್ ಎಕ್ಸಾಂಪಲ್ ನಾನು ಇನಿಷಿಯಲ್ ಕೌಂಟ್ ವ್ಯಾಲ್ಯೂ ನನಗೆ 5 ಇದೆ ಅಂತ ತಗೊಂಡಿದ್ದೀನಿ ಅಂತ ಅನ್ಕೊಳ್ಳಿ. 5 ಇದೆ ಇನಿಷಿಯಲ್ ಕೌಂಟ್. ಈಗ ಎ ಅನ್ನೋ ಇನ್ಸ್ಟ್ರಕ್ಷನ್ ಏನ್ ಹೇಳ್ತಾ ಇದೆ, R1 ವ್ಯಾಲ್ಯೂ ಈಸ್ ಈಕ್ವಲ್ ಟು ಕೌಂಟ್ ಅಂತ ಹೇಳ್ತಾ ಇದೆ. ಕೌಂಟ್ ಎಷ್ಟು ತಗೊಂಡಿರೋದು ನಾನು 5, ಸರಿನಾ. ಎಸ್. ನೆಕ್ಸ್ಟ್ ಬಿ ಅನ್ನೋ ಇನ್ಸ್ಟ್ರಕ್ಷನ್ ಏನ್ ಹೇಳ್ತಾ ಇದೆ, R1 ವ್ಯಾಲ್ಯೂನ ಅಪ್ಡೇಟ್ ಮಾಡ್ರಿ. ಯಾವ ರೀತಿ, ಹಳೆ R1 ವ್ಯಾಲ್ಯೂಗೆ 1 ಅನ್ನ ಆಡ್ ಮಾಡ್ರಿ. ಅಂದ್ರೆ ಒಂದು ಐಟಮ್ ಅನ್ನ ಇಲ್ಲಿ ಆಡ್ ಮಾಡಿದ ತಕ್ಷಣ ಶೇರ್ಡ್ ಬಫರ್ಗೆ ಕೌಂಟ್ ಇನ್ಕ್ರೀಸ್ ಆಗುತ್ತಲ್ವಾ. ಸೊ ಹೊಸ ಐಟಮ್ ಅನ್ನ ಆಡ್ ಮಾಡ್ತಾ ಇದೀವಿ. ಸೊ 5 + 1 6 ಆಯ್ತು. ಸೊ ಈಗ ಅಪ್ಡೇಟ್ ಆಗಿರೋದೇನು ವ್ಯಾಲ್ಯೂ, R1 ವ್ಯಾಲ್ಯೂ 6. ಸೊ ಅದನ್ನ ಇಲ್ಲಿ ಕೌಂಟ್ ವ್ಯಾಲ್ಯೂಗೆ ನಾನು ಅಪ್ಡೇಟ್ ಮಾಡ್ತೀನಿ. ಸೊ ಕೌಂಟ್ ಈಸ್ ಈಕ್ವಲ್ ಟು 6 ಆಯ್ತು, ಸರಿನಾ. ಈಗ ನನ್ನ ಪ್ರೊಡ್ಯೂಸರ್ ಕಡೆ ಕೆಲಸ ಮುಗೀತು. ಈಗ ಏನ್ ಮಾಡ್ತಾನೆ, ಕನ್ಸ್ಯೂಮರ್ ಬರ್ತಾನೆ, ಒಂದು ಐಟಮ್ ಅನ್ನ ತಕ್ಕೊಂತಾನೆ ಅಂತ ಅನ್ಕೊಳ್ಳಿ. ಸೊ ಈಗ ನನಗೆ ಕೌಂಟ್ ವ್ಯಾಲ್ಯೂ ಏನಿರೋದು 6 ಇದೆ. ಕೌಂಟ್ ವ್ಯಾಲ್ಯೂ ಏನಿರೋದು ನನಗೆ ಅಪ್ಡೇಟೆಡ್ ವ್ಯಾಲ್ಯೂ, ಅಪ್ಡೇಟೆಡ್ ಕೌಂಟ್ ವ್ಯಾಲ್ಯೂ. ಯಾವಾಗ ಪ್ರೊಡ್ಯೂಸರ್ ಹೊಸ ಐಟಮ್ ಅನ್ನ ಹಾಕಾದ್ಮೇಲೆ ಅಪ್ಡೇಟ್ ಆಗಿರುವಂತ ಕೌಂಟ್ ವ್ಯಾಲ್ಯೂ ಏನಿರೋದು 6. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು R2, ಸರಿನಾ. R2ಗೆ ಈಕ್ವಲ್ ಆಗಿರುತ್ತೆ. ಈಗ ಈ ಅನ್ನೋ ಇನ್ಸ್ಟ್ರಕ್ಷನ್ ಏನ್ ಹೇಳ್ತಾ ಇದೆ, R2 ವ್ಯಾಲ್ಯೂನ ಅಪ್ಡೇಟ್ ಮಾಡ್ರಿ. ಯಾಕಂತಂದ್ರೆ ಒಬ್ಬ ಕನ್ಸ್ಯೂಮರ್ ಒಂದು ಐಟಮ್ ಅನ್ನ ತಕ್ಕೊಂಡ. ಸೊ ಅವಾಗ ವ್ಯಾಲ್ಯೂ ಏನಾಗುತ್ತೆ, 6 ಇತ್ತು, -1. ಸೊ 6 - 1 ಏನಾಗುತ್ತೆ 5. ಸೊ ಇವಾಗ R2 ವ್ಯಾಲ್ಯೂನ ಕೌಂಟ್ಗೆ ಅಪ್ಡೇಟ್ ಮಾಡಬೇಕು. ಕೌಂಟ್ ವ್ಯಾಲ್ಯೂ ವಿಲ್ ಬಿ ಈಕ್ವಲ್ ಟು 5. ನೋಡಿ, ಇನಿಷಿಯಲ್ ಆಗಿ ಎಷ್ಟಿತ್ತು, ಇವಾಗ್ಲೂ ಅಷ್ಟೇ ಇದೆ. ಯಾಕೆ, ಸ್ಟಾರ್ಟಿಂಗ್ ಅಲ್ಲಿ 5 ಇತ್ತು, ಅವಾಗ ಏನ್ ಮಾಡ್ದ ಈ ಪ್ರೊಡ್ಯೂಸರು ಒಂದು ಐಟಮ್ ಅನ್ನ ಹಾಕ್ದ, ಸರಿನಾ. ಅವಾಗ ಕೌಂಟ್ ನನಗೆ ಇನ್ಕ್ರೀಸ್ ಆಯ್ತು ಬೈ 1. ಆಮೇಲೆ ಕನ್ಸ್ಯೂಮರ್ ಅದನ್ನ ತಕ್ಕಂದ ತಕ್ಷಣ ಕೌಂಟ್ ಮತ್ತೆ ಡಿಕ್ರೀಸ್ ಆಗಿ ಸೇಮ್ ಆಯ್ತು. ಇದು ಕರೆಕ್ಟ್ ಆನ್ಸರ್. ಬಟ್ ಇಲ್ಲಿ ಏನಾಗುತ್ತೆ ಅಂತಂದ್ರೆ ಮಿಸ್ ಮ್ಯಾಚ್ ಆಗುವಂತ ಸಾಧ್ಯತೆ ಇರ್ತವೆ. ಈಗ ಏನ್ ಮಾಡಿದೆ, ಪ್ರೊಡ್ಯೂಸರ್ ಸೈಡ್ ಅಲ್ಲಿ ಇರೋದನ್ನ ಒಂದ್ಸಲಿ ಎಕ್ಸಿಕ್ಯೂಟ್ ಮಾಡಿದೆ, ಕನ್ಸ್ಯೂಮರ್ ಸೈಡ್ ಅಲ್ಲಿ ಇರುವಂತ ಇನ್ಸ್ಟ್ರಕ್ಷನ್ಸ್ ಅನ್ನ ಒಂದ್ಸಲಿ ಎಕ್ಸಿಕ್ಯೂಟ್ ಮಾಡಿದೆ. ಮಿಸ್ ಮ್ಯಾಚ್ ಆಗ್ಬೋದಲ್ವಾ. ಸೊ ಮಿಸ್ ಮ್ಯಾಚ್ ಆದಾಗ ಏನಾಗುತ್ತೆ ಅಂತಂದ್ರೆ ನೋಡಿ, ಇವಾಗ ಎ ಅನ್ನೋ ಇನ್ಸ್ಟ್ರಕ್ಷನ್ಸ್ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಕೌಂಟ್ ವ್ಯಾಲ್ಯೂ ನನಗೆ 5 ಇತ್ತು ಅಂತ ತಗೊಂಡಿದ್ದೆ ಅಲ್ವಾ. ಸೊ 5 ಇದೆ. ಈಗ ಏನಾಗ್ತಾ ಇದೆ, R1 ವ್ಯಾಲ್ಯೂ ಏನಾಗಿರುತ್ತೆ, ಕೌಂಟ್ಗೆ ಈಕ್ವಲ್ ಆಗಿರುತ್ತೆ. ಸೊ 5. ಓಕೆ. ನೆಕ್ಸ್ಟ್ ಬಿ ಅನ್ನೋ ಇನ್ಸ್ಟ್ರಕ್ಷನ್ಸ್ ಇವಾಗ ಎಕ್ಸಿಕ್ಯೂಟ್ ಆಗ್ತಾ ಇದೆ ಅಂತ ಅನ್ಕೊಳ್ಳಿ. ಸೊ ಬಿ ಅನ್ನೋ ಇನ್ಸ್ಟ್ರಕ್ಷನ್ ಏನ್ ಹೇಳ್ತಾ ಇದೆ, ಒಂದು ಐಟಮ್ ಅನ್ನ ನಾವು ಇವಾಗ ಆಡ್ ಮಾಡಿದೀವಿ.
ಸೊ ಅದನ್ನ ಅಪ್ಡೇಟ್ ಮಾಡಿ. ಸೊ ವ್ಯಾಲ್ಯೂ ಏನಾಗುತ್ತೆ, R1 ವ್ಯಾಲ್ಯೂ 5 ಇದೆ, 5 + 1 ಏನಾಯ್ತು 6 ಆಯ್ತು. ಇಲ್ಲಿವರೆಗೂ ಓಕೆ. ಈಗ ಏನ್ ಮಾಡುತ್ತೆ, ಫಾರ್ ಎಕ್ಸಾಂಪಲ್ ಈ ಒಂದು ಇನ್ಸ್ಟ್ರಕ್ಷನ್ ಅನ್ನ ಬಿಟ್ಬಿಡುತ್ತೆ, ಈ ಒಂದು ಇನ್ಸ್ಟ್ರಕ್ಷನ್ ಅನ್ನ ಬಿಡುತ್ತೆ, ಡೈರೆಕ್ಟ್ ಆಗಿ ಡಿಗೆ ಹೋಯ್ತು ಅಂತ ಅನ್ಕೊಳ್ಳಿ. ಸೊ ಡಿ ಏನ್ ಇನ್ಸ್ಟ್ರಕ್ಷನ್ ಹೇಳ್ತಾ ಇರೋದು, ಕೌಂಟ್ ವ್ಯಾಲ್ಯೂ ಈಸ್ ಈಕ್ವಲ್ ಟು R2 ಅಂತ. ಬಟ್ ಈ ಒಂದು ಪ್ರೊಸೀಜರ್ ಅಂದ್ರೆ ಈ ಒಂದು ಸ್ಟೆಪ್ ಅಲ್ಲೇ ನನಗೆ ಕೌಂಟ್ ವ್ಯಾಲ್ಯೂ ಅಪ್ಡೇಟ್ ಆಗೋದು. 6 ಅಂತ ಬಂದಿದೆಯಲ್ಲ R1 ವ್ಯಾಲ್ಯೂ, ಅದು ಅಪ್ಡೇಟ್ ಆಗಬೇಕು ಕೌಂಟ್ಗೆ ಅಂತಂದ್ರೆ ಈ ಒಂದು ಸ್ಟೆಪ್ ಬೇಕಿತ್ತು, ಬಟ್ ಇದನ್ನೇ ಮಿಸ್ ಮಾಡಿದೆ. ಸೊ ಮಿಸ್ ಮಾಡಿದೆ ಅಂತಂದ್ರೆ ಏನಾಗುತ್ತೆ, ಹಳೆ ಕೌಂಟ್ ವ್ಯಾಲ್ಯೂನೇ ತಾಣುತ್ತೆ. ಸರಿನಾ, ಹಳೆ ಕೌಂಟ್ ವ್ಯಾಲ್ಯೂ ಏನಿರೋದು 5 ಇರೋದು, ಹಳೆ ಕೌಂಟ್ ವ್ಯಾಲ್ಯೂನೇ ಅದು ತಾಂತು. ಸರಿನಾ, ಈಗ ಏನ್ ಮಾಡುತ್ತೆ, ನೆಕ್ಸ್ಟ್ ಇ ಅನ್ನ ಎಕ್ಸಿಕ್ಯೂಟ್ ಮಾಡ್ತು ಅಂತ ಅನ್ಕೊಳ್ಳಿ. ಹಳೆ ಕೌಂಟ್ ವ್ಯಾಲ್ಯೂ R2 ವ್ಯಾಲ್ಯೂ ಅಂತ, ಹಳೆ ಕೌಂಟ್ ವ್ಯಾಲ್ಯೂನ ತಂಡಿರೋದು R2 ವ್ಯಾಲ್ಯೂ ಆಗಿ, ದಟ್ ಈಸ್ 5. ಸೊ 5 - 1 ಅಂತಂದ್ರೆ ಎಷ್ಟಾಯ್ತು, 4 ಆಯ್ತು. ಸರಿನಾ, ಈಗ ಸಿ ಅನ್ನ ಎಕ್ಸಿಕ್ಯೂಟ್ ಮಾಡ್ತಾ ಇದೆ ಅಂತ ಅನ್ಕೊಳ್ಳಿ. ಸಿಗೆ ಏನ್ ವ್ಯಾಲ್ಯೂ ಬರಬೇಕು, ಕೌಂಟ್ ಈಸ್ ಈಕ್ವಲ್ ಟು R1 ಬರಬೇಕು. ಸೊ ಕೌಂಟ್ ಈಸ್ ಈಕ್ವಲ್ ಟು R1 ವ್ಯಾಲ್ಯೂ ಏನಿರೋದು 6. ಇಲ್ಲಿ ಎಫ್ ವ್ಯಾಲ್ಯೂ ಕೌಂಟ್ ವ್ಯಾಲ್ಯೂ ಏನ್ ಬರಬೇಕು, R2 ಬರಬೇಕು. R2 ವ್ಯಾಲ್ಯೂ ಏನಿರೋದು 4. ಇಲ್ಲೇನಾಯ್ತು, ಮಿಸ್ ಮ್ಯಾಚ್ ಆಯ್ತು. ಅಂತ ಅಂದ್ರೇನು, 6 ಐಟಮ್ ಇದಾವೆ, 4 ಮಾತ್ರ ಉಳ್ಕೊಂಡಿರೋದು ಅಂತ ಬಂದಂಗಾಯ್ತು, ಮಿಸ್ ಮ್ಯಾಚ್ ಆಯ್ತಲ್ವಾ. ಅವಾಗ್ಲೇ ಪ್ರೊಡ್ಯೂಸರ್ ಕಡೆದು ಅಷ್ಟೂ ಕೂಡ ಒಂದೇ ಸಲ ಇನ್ಸರ್ಟ್ ಮಾಡಿದಾಗ ನನಗೆ ಸ್ಟಾರ್ಟಿಂಗ್ ಏನಿತ್ತು 5 ಇತ್ತು ಕೌಂಟು, ಆಮೇಲೆ ಇಲ್ಲಿ 6 ಆಗಿ ಅಪ್ಡೇಟ್ ಆಯ್ತು. ಆ 6 ಅನ್ನ ಅಪ್ಡೇಟೆಡ್ ವ್ಯಾಲ್ಯೂನ ತಗೊಂಡ್ವಿ, ಅದರಲ್ಲಿ ಒಂದು ಐಟಮ್ ಅನ್ನ ತೆಗೆದಾಗ ಏನಾಯ್ತು 5 ಆಯ್ತು. ಇಲ್ಲಿರೋದು 5 ಇತ್ತು, ಇಲ್ಲಿರೋದು 5 ಇತ್ತು. ಈಗ ಏನಾಗಿದೆ, ಇಲ್ಲಿ ನನಗೆ 5 ಇರೋ ಐಟಮು ಇಲ್ಲಿ 4 ಅಂತ ಕಾಣಿಸ್ತೈತೆ. ಸರಿನಾ, ಅಪ್ಡೇಟ್ ಆಗಿರೋದು 5. ಈಗ ಎಫ್ ವ್ಯಾಲ್ಯೂ ಏನಿದೆ ಈ ಒಂದು ಕಂಡೀಷನ್ ಪ್ರಕಾರ ಮಿಸ್ ಮ್ಯಾಚ್ ಆದಾಗ 4 ಅಂತ ತೋರಿಸ್ತಾ ಇದೆ. ಸೊ ಇಲ್ಲಿ ಮಿಸ್ ಮ್ಯಾಚ್ ಆಯ್ತು. ಸೊ ಆ ಒಂದು ಕಾರಣಕ್ಕೋಸ್ಕರ ನಾವೇನ್ ಕನ್ಕ್ಲೂಷನ್ ಅನ್ನ ಮಾಡ್ತೀವಿ ಅಂತಂದ್ರೆ, ಈ ರೇಸ್ ಕಂಡೀಷನ್, ಈಗ ಕಂಡೀಷನ್ ನಾನು ಹೇಳಿದ್ನಲ್ಲ, ಇದನ್ನ ರೇಸ್ ಕಂಡೀಷನ್ ಅಂತ ಕರಿತೀವಿ. ಇದು ಯಾವಾಗ ಅಕ್ಕರ್ ಆಗುತ್ತೆ ಅಂತಂದ್ರೆ, ಮಲ್ಟಿಪಲ್ ಇನ್ಸ್ಟ್ರಕ್ಷನ್ಸ್ ಒಂದೇ ಸಲ ಎಕ್ಸಿಕ್ಯೂಟ್ ಆಗೋದಕ್ಕೆ ಟ್ರೈ ಆದಾಗ. ಸೊ ಇವಾಗ ಏನಾಗುತ್ತೆ ಅಂತಂದ್ರೆ, ಇದನ್ನ ರೆಡ್ಯೂಸ್ ಮಾಡೋದಕ್ಕೆ ಒಂದು ಪ್ರೋಸೆಸ್ ಅನ್ನ ಅಟ್ ಎ ಟೈಮ್ ನಾನು ಎಕ್ಸಿಕ್ಯೂಟ್ ಮಾಡ್ತೀನಿ. ನನ್ನ ಹತ್ರ ಇರೋದು 2 ಪ್ರೋಸೆಸ್, ಒಂದು ಪ್ರೊಡ್ಯೂಸರ್ ಮತ್ತೆ ಒಂದು ಕನ್ಸ್ಯೂಮರ್. ಈಗ ನಾನೇನಾದ್ರೂ ಪ್ರೊಡ್ಯೂಸರ್ ಪ್ರೋಸೆಸ್ ಅನ್ನು ಎಕ್ಸಿಕ್ಯೂಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಕನ್ಸ್ಯೂಮರ್ ಪ್ರೋಸೆಸ್ ಇಂದು ಯಾವುದೇ ಇನ್ಸ್ಟ್ರಕ್ಷನ್ ಎಕ್ಸಿಕ್ಯೂಟ್ ಆಗಲ್ಲ, ಅವು ಸೈಡಲ್ಲಿ ಸುಮ್ಮನೆ ಇರ್ತವೆ. ಅವಾಗ ಏನಾಗುತ್ತೆ, ಎ ಆದ್ಮೇಲೆ ಬಿ ಆದ್ಮೇಲೆ ಸಿ ಎಕ್ಸಿಕ್ಯೂಟ್ ಆಗುತ್ತೆ. ಒನ್ಸ್ ಪ್ರೊಡ್ಯೂಸರ್ ಹ್ಯಾಸ್ ಕಂಪ್ಲೀಟೆಡ್ ಇಟ್ಸ್ ಎಕ್ಸಿಕ್ಯೂಷನ್ ಅಂತಂದ್ರೆ, ಅದಾದ್ಮೇಲೆ ನೆಕ್ಸ್ಟ್ ನಾನು ಕನ್ಸ್ಯೂಮರ್ ಆಪರೇಷನ್ ಅನ್ನ ಶುರು ಮಾಡ್ತೀನಿ. ಸರಿನಾ, ಕನ್ಸ್ಯೂಮರ್ ವ್ಯಾಲ್ಯೂ ಏನೇನು ಅಪ್ಡೇಟ್ ಆಗ್ಬೇಕು ಅದಾಗುತ್ತೆ. ಆಮೇಲೆ ಬೇಕಾದ್ರೆ ನಾನು ಮತ್ತೆ ಪ್ರೊಡ್ಯೂಸರ್, ನೆಕ್ಸ್ಟ್ ಕನ್ಸ್ಯೂಮರ್, ಪ್ರೊಡ್ಯೂಸರ್, ಕನ್ಸ್ಯೂಮರ್, ಈ ತರ ಒನ್ ಪ್ರೋಸೆಸ್ ಮಸ್ಟ್ ಆಪರೇಟ್ ಅಟ್ ಎ ಟೈಮ್. ಅವಾಗ ಏನಾಗುತ್ತೆ, ನನಗೆ ಈ ರೇಸ್ ಕಂಡೀಷನ್ ಕಡಿಮೆ ಆಗ್ತಾ ಹೋಗುತ್ತೆ. ಗೊತ್ತಾಯ್ತಾ? ಸೊ ನಾನು ಏನೇನು ಬೋರ್ಡ್ ಮೇಲೆ ಬರ್ದಿದ್ದೀನಿ ಇಷ್ಟನ್ನ ಬರೀರಿ ಸಾಕು, ನಿಮಗೆ ಫುಲ್ ಆನ್ ಫುಲ್ ಮಾರ್ಕ್ಸ್ ಸಿಗ್ತಾ ಹೋಗುತ್ತೆ. ಕಾನ್ಸೆಪ್ಟ್ ಅನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ನಾನು ಸೈಡ್ಗೆ ಹೋಗ್ತೀನಿ, ನೀವು ಸ್ಕ್ರೀನ್ ಶಾಟ್ ತಗೊಂತ್ರಿ. ಏನೇ ಡೌಟ್ ಇದ್ರೂ ಕೂಡ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.